ಕನ್ನಡ ವಾಹಿನಿಗೆ ಸ್ವಾಗತ. ಕಾರ ಹುಣ್ಣಿಮೆ ಅಂದ್ರೆ ಇದು ವಿಶೇಷವಾಗಿ ರೈತರ ಹಬ್ಬ ಎಂದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಹೀಗಾಗಿ ಸಂಕೇಶ್ವರ ನಗರದಲ್ಲಿ ಕಾರ ಹುಣ್ಣಿಮೆ ಹಬ್ಬ ಆಚರಿಸುವುದಕ್ಕೆ ಸಂಕೇಶ್ವರ ನಗರ ಹಲವಾರು ವರ್ಷಗಳಿಂದ ವಿಶೇಷ ಖ್ಯಾತಿ ಪಡೆದಿದೆ. ಸಂಕೇಶ್ವರ ನಗರದಲ್ಲಿ ಕಾರ ಹುಣ್ಣಿಮೆ ಆಚರಣೆ ಮಾಡುವುದಕ್ಕೆ ನಗರದ ಲಕ್ಷ್ಮೀ ಹಳ್ಳದಲ್ಲಿ ಶೆಡ್ ನಿರ್ಮಾಣಕ್ಕೆ ಶಾಸಕರಿಗೆ ಬಹು ದಿನಗಳಿಂದ ಸಾರ್ವಜನಿಕರು ಬೇಡಿಕೆ ಇಟ್ಟಿದ್ರು. ಅದೇ ಬೇಡಿಕೆಯನ್ನ ಇವತ್ತು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಶಾಸಕರು ಆದ ನಿಖಿಲ್ ಕತ್ತಿ ಅವರು ಭೂಮಿ ಪೂಜೆ ಮಾಡುವುದರ ಮುಖೇನ ಶಾಸಕರ ಅನುದಾನದಿಂದ 19 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಊರಿನೆಲ್ಲ ಹಿರಿಯರು ನಾವೆಲ್ಲರೂ ಚರ್ಚೆ ಮಾಡಿ ಇಲ್ಲಿ ಒಂದು ವ್ಯವಸ್ಥಿತವಾದ ಲಕ್ಷ್ಮೀಗುಡಿ ಹತ್ರ ಒಂದು ವ್ಯವಸ್ಥಿತವಾದ ಜಾಗ ಆಯ್ಕೆ ಮಾಡಿ ಇಲ್ಲಿ 40x20 ಶೆಡ್ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಟೋಟಲ್ ವೆಚ್ಚ 18,90,000 ಅಂದರೆ 19 ಲಕ್ಷ ವೆಚ್ಚದಲ್ಲಿ ಈ ಶೆಡ್ ನಿರ್ಮಾಣ ಕೆಲಸ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈ ಮುಂದಿನ ಕಾನೂನಿಗೆ ಅಲ್ಲ ಅಥವಾ ಮುಂದಿನ ಕಾನೂನಿಗೆ ಈ ಶೆಡ್ ನಿರ್ಮಾಣವಾಗಿ ಈ ನಮ್ಮ ಸಂಕೇಶ್ವರ ಪಟ್ಟಣದ ಎಲ್ಲ ಜನತೆ ಉಪಯೋಗ ತಗೊಳ್ಳಿ ಅಂತ ಹೇಳಿ ನಾನು ಹೇಳಬಹುದು. ಈ ವೇಳೆ ಶಿವಾನಂದ ಮೋಡಶಿ, ಶ್ರೀಕಾಂತ ಹಾತನೂರಿ, ಹಿರಿಯರು ಆದ ಅಪ್ಪ ಸಾಹೇಬ್ ಶಿರಕೋಳಿ, ಸಂಜಯ್ ಶಿರಕೋಳಿ, ದೀಪಕ್ ಪಿಶೆ, ಗುತ್ತಿಗೆದಾರ್ ಮಲ್ಲಪ್ಪ ಅಂಕಲಿ ಸೇರಿ ಹಲವಾರು ಜನ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.